ನೋಡ್ತೀರಿ ಆಯ್ತಾ ಎಲವಬಾದಾಗಿ ಬರಿದಿರು ಒಲಿದು ಪಾಂಡವರುಗಳ ಹುಡಿಕೋ ಒಲಿದಲಾರೆನು ಸರ್ವದಾ ಕೊಡುಗುಳದೊಳಿನು ಪಾದಕಿ ಪತನ ಹೇತುಕವಾದದ್ದನ್ನೇ ಮಾಡಬೇಕು ಅಂತ ಸಂಕಲ್ಪಿಸಿ ಅಯುಕ್ತವಾದ ಮಾರ್ಗದಲ್ಲೂ ಯುಕ್ತವಾದ ಮಾರ್ಗದಲ್ಲೂ ಯಥೇಷ್ಟವಾಗಿ ಪ್ರಯತ್ನ ಮಾಡಿ ಕೊನೆಗಿದೋ ಹತಪ್ರಭನಾಗಿ ಬಿದ್ದ ಬಗೆ ನೋಡಿದ್ಯಾ? ನಿನ್ನ ಯತ್ನಗಳು ಬಿದ್ದದ್ದು. ನೀ ಬೀಳುವುದನ್ನು ತಡೀಲಿಕ್ಕಾಗಲಿಲ್ಲ ನಿನಗೆ. ಇದೇ ಸಭೆಯಲ್ಲಿ ನಿನ್ನ ಯತ್ನಗಳು ಬಿದ್ದು ಬೀಳುವುದನ್ನು ತಡೀಲಿಕ್ಕಾಗುತ್ತಾ ಇಲ್ಲ. ನಿಷ್ಪಾಂಡವ ಪೃಥ್ವಿ ಮಾಡುವವನು. ಸ್ವಜನರಲ್ಲೆಲ್ಲ ಹೇಳ್ತಾ ಬಂದೆ, ಒಬ್ಬ ಪಾಂಡವ ದೂತನಾಗಿ ಬಂದವನನ್ನು ಅವ ಮಾಡಬೇಕು ಅಂತ ಇದ್ದದನ್ನು ಮಾಡದಾಗ ನಿರ್ಬಂಧಿಸಲಿಕ್ಕಾಗಲಿಲ್ಲ. ನೀವು ಪಾಂಡವರನ್ನೇನು ಮಾಡಲಿ? ಪಾಂಡವರನ್ನು ಇಲ್ಲವಾಗಿಸ್ತೇನೆ ಅಂತ ಹೊರಟು ನೀ ಮಾಡುವುದಲ್ಲ ನಿನ್ನ ಪತನಕ್ಕೆ ಹೇತುವಾಗುತ್ತದೆ. ಇದು ಅದಕ್ಕೆ ರೂಪಕದಾಗ ಉಂಟು ಈ ಪ್ರಕರಣ ಅಷ್ಟೇ. ನನ್ನನ್ನು ಬಂಧಿಸುವುದಕ್ಕೆ ನೀ ಹೊರಟದ್ದು, ಕರ್ಣಾದಿಗಳೆಲ್ಲ ಅದಕ್ಕೆ ಉಜ್ಜುಗಿಸಿದ್ದು, ಬಂಧಿಸುವುದಕ್ಕೆ ಹಿಡಿದುಕೊಂಡ ರಜ್ಜುಗಳಲ್ಲಿ ಅವರವರನ್ನೇ ಅವರವರು ಬಂಧಿಸುವಾಗ ಆದದ್ದು. ನಾನು ನೀ ಬಂಧಿಸುವುದಕ್ಕೆ ಹೊರಟ ಕೃಷ್ಣನಿಗಿಂತ ಬೇರಾಗಿ ನಿನ್ನವರ ಕಣ್ಣಿಗೆ ಕಾಣುವುದು, ಕಂಡವರು ನನ್ನನ್ನು ಸ್ತುತಿಸುವುದು, ಸ್ತುತಿಸಿದವರು ನಿನ್ನನ್ನು ನಿಂದಿಸುವುದು, ನನ್ನನ್ನು ಸ್ತುತಿಸ್ತಾ ಇಂಥ ನಿನ್ನನ್ನು ಅವ ಒಪ್ಪಬೇಕಾಗಿತ್ತು. ನಾವು ಒಪ್ಪುತ್ತೇವೆ, ಶರಣು ಬರ್ತೇವೆ, ಆದರೆ ಅವ ಒಪ್ಪುವುದಿಲ್ಲ. ನಮ್ಮ ಉದ್ಧಾರದ ಮಾರ್ಗ ಅದು ಅವನಿಂದ ಪ್ರತಿಬಂಧಕವಾಗಿದೆ ಎಂಬ ಭಾವದಲ್ಲಿ ಉದ್ಧಾರವನ್ನು ಕರುಣಿಸುವಂತ ಅನುಗ್ರಹವನ್ನು ಅಪೇಕ್ಷಿಸು. ಅಂದರೆ ಅವರೆಲ್ಲ ಸಾಗಮಯಿಸಿದ ಮಾರ್ಗದಲ್ಲಿ ತಡೆಯಾಗಿ ನೀನಿದ್ದಿ. ಈ ತಡೆಯನ್ನು ನಿವಾರಿಸಿಕೊಟ್ರೆ ಅವರು ಮುನ್ನಡೆಯುವುದಕ್ಕೆ ಸಿದ್ಧರಿದ್ದಾರೆ ಉದ್ಧಾರದ ಮಾರ್ಗದಲ್ಲಿ ಎಂಬ ಅಭೀಪ್ಸೆಯನ್ನು ಎಲ್ಲರೂ ಪ್ರಾರ್ಥನೆಯಲ್ಲಿ ನಿನ್ನ ತಂದೆ, ನಿನ್ನ ತಾಯಿ, ಗುರುಗಳು, ಭೀಷ್ಮರು ಎಲ್ಲರ ಮಾಡಿದರು. ಧೃತರಾಷ್ಟ್ರ ಭೂಪತಿಯ ನಿರ್ಣಯ ಎಲ್ಲವೂ ಕೌರವನ ಪರವಾಗಿ ಅಂತ. ಈಗ ಅವನ ಪ್ರಾರ್ಥನೆ ಮಾತ್ರ ಕೌರವನ ಪರವಾಗಿರಲಿಲ್ಲ. ಹಾಗಾದರೆ ಆತ್ಮೋದ್ಧಾರದ ಹಾದಿಯಲ್ಲಿ ಕೌರವನನ್ನು ನಿರಾಕರಿಸಲಿಕ್ಕಾಗುವುದಿಲ್ಲ ಎಂಬುದರಿಂದ ಒಪ್ಪಿದವನು. ನಿವಾರಿಸಿಯೂ ಬೆಳಕು ಕಾಣುತ್ತದೆ ಅಂತಾದರೆ ಕೌರವನು ಅವನಿಗೆ ಮುಖ್ಯ ಅಲ್ಲ ಅಂತ ಧೃತರಾಷ್ಟ್ರ ಭೂಪತಿ ತೋರಿಕೊಟ್ಟ. ತನಗೆ ಅಂಧನೃಪತಿಯಾಗಿ ಕಂಗಳಿಗೆ ಬೆಳಕುದಿಸಿ ನನ್ನನ್ನು ಕಾಣುವಂತಾದ ಕಾಲದಲ್ಲಿ ನನ್ನನ್ನು ಸ್ತುತಿಸಿ ಕಂಗಳ ಬೆಳಕು ಅಡಗಲಿ. ಇನ್ನು ಅವನಿರುವಾಗಲೂ ಕಾಣ್ತದೆ ಅಂತಾದರೆ ಕಂಡದ್ದೇ ನನಗೆ ಸಾಕು, ಇನ್ನು ಅವನನ್ನು ಕಾಣುವುದು ಬೇಡ ಅಂತ ಕಂಗಳ ಬೆಳಕು ಅಡಗಲಿ ಅಂತ ಕೇಳಿದ್ರು. ಇದೇನನ್ನು ಸೂಚಿಸ್ತದೆ? ನೀ ಪಾತಕ ಮಾಡುವುದಕ್ಕೆ ಹೊರಟಿದ್ದೆ, ಅನಿವಾರ್ಯವಾಗಿ ಅವರೆಲ್ಲರೂ ನಿನ್ನನ್ನು ಅನುಸರಿಸುವ ಸ್ಥಿತಿಯಲ್ಲಿದ್ದಾರೆ. ಬರಿದೆ ಸಾಯಬೇಡ. ಬರಿದೆ ಸಾಯುವುದು ಅಂತಂದ್ರೆ ಏನು? ನಿನ್ನವರಿಗಾಗಿ ಬದುಕಿ ಸತ್ತರೂ ಅದಕ್ಕೊಂದು ಸಾರ್ಥಕತೆ ಉಂಟು. ಮಹತ್ವಾಕಾಂಕ್ಷೆಗಾಗಿ ಸತ್ತರೂ ಕೂಡ ಅದಕ್ಕೊಂದು ಸಾರ್ಥಕತೆ ಉಂಟು. ಇದು ಅದ್ಯಾವುದೂ ಅಲ್ಲ. ಒಂದು ಉದ್ದೇಶವಿಲ್ಲದೆ ಪಾಂಡವ ವಿರೋಧ ಆಗುವುದಿಲ್ಲ. ಯಾರು ಹುಟ್ಟಬೇಕು ಯಾರು ಅಂತಲೇ ಯಾರಿಗೂ ನಿರ್ಣಯಿಸುವುದಕ್ಕಾಗುವುದಿಲ್ಲ. ಯಾರು ಇರುವ ಈ ಭೂಮಿಯನ್ನು ನಾನು ಆಳಬೇಕು, ಯಾರಿಲ್ಲದ ಭೂಮಿಯನ್ನು ಅದನ್ನು ಮಾನುಷ ಮಿತಿಯಲ್ಲಿ ನಿರ್ಣಯಿಸುವುದಕ್ಕಲ್ಲ, ಹೇಗೆ ಆಳಬೇಕು ಅಂತ ನಿರ್ಣಯಿಸು. ಪಾಂಡವರಿಗೆ ನೀನೇನಾಗಿರಬಹುದು ಅಂತ ನಿರ್ಣಯಿಸಬಹುದು, ಬಿಟ್ಟರೆ ಪಾಂಡವರೇನಾಗಬೇಕು ಅಂತ ನಿರ್ಣಯಿಸುವುದಕ್ಕಿಲ್ಲ. ಯಾಕೆ ಹಾಗೆ ನಿರ್ಣಯಿಸುವುದಕ್ಕೆ ಹೊರಟಿದ್ದಿ? ಅದರಿಂದ ಏನು ಸಾಧಿಸುವುದಕ್ಕಾಗುತ್ತದೆ ಅಂತ? ಒಲಿದು ಪಾಂಡವರನ್ನು ಕೂಡಿಕೊಂಡ್ರೆ ಏನಾಗುತ್ತದೆ ಅಂತ ಈಗ ನಿನಗೆ? ಯಾವುದಾಗಲಿಕ್ಕಿಲ್ಲ, ಯಾವುದನ್ನು ಕಳ್ಕೊಳ್ಳಿಕ್ಕಿಲ್ಲ. ಕೂಡಿಸುವ ಪ್ರಕ್ರಿಯೆಗೆ ನೀ ತಡೆಯಾಗಿ ನಿಂತಿದ್ದಿ. ಕಳೆಯುವುದರಲ್ಲೇ ನೀನು ನಿನ್ನ ಆಸಕ್ತಿಯನ್ನು ಪ್ರಕಟಿಸ್ತಾ ಇದ್ದಿ. ಕಳೆದು ಹೋದದ್ದರ ಕುರಿತಾಗಿ ಮತ್ತೆ ಚಿಂತಿಸಿದ್ರು ಅದು ಲಭ್ಯವಾಗುವುದಕ್ಕಿಲ್ಲ. ಇಲ್ಲಿದ್ದಂತಹ ಭೀಷ್ಮರಿಂದ ತೊಡಗಿ ಎಷ್ಟು ಮಂದಿ ನಿನಗಾಗಿ ನೀ ಹೇಳಿದ್ದನ್ನು ಕೇಳಬೇಕಾದ ಬದ್ಧತೆಯನ್ನು ತಮ್ಮ ಬದುಕಿನಲ್ಲಿ ಹೊಂದಿ ನಿನಗಾಗಿ ಸಹಾಯಿಗಳಾಗಿ ನಿಂತವರು ಅವರು. ಅವರನ್ನು ಗೆಲುವಿಲ್ಲದ ಮಾರ್ಗದಲ್ಲಿ ಮುನ್ನಡೆಸಬೇಡ. ಅವರನ್ನು ಹೊಂದಿದ ನೀನು ಗೆಲುವ ಮಾರ್ಗದಲ್ಲಿ ಮುಂದೆ ಹೋಗುವುದಕ್ಕಾಗ್ತದ ನೋಡು. ನಿನ್ನ ಮಾರ್ಗದಲ್ಲಿ ಅವರು ಬಂದದ್ದರಿಂದ ತಮ್ಮ ಬದುಕಿನ ಗೆಲುವು ಕೈತಪ್ಪಿದಂತ ಅವರು ಪರಿತಪಿಸುವ ಹಾಗೆ ಮಾಡಬೇಡ. ಒಲಿದು ಪಾಂಡವರುಗಳ ಕೂಡಿಕೊ. ಈಗ ನಾನೆಷ್ಟು ಅಂತ ಗೊತ್ತಾಗುವುದಕ್ಕೆ ನೀನು ಬಂಧಿಸುವುದಕ್ಕೆ ಹೊರಟದ್ದಾದ್ರೆ ಈಗ ಗೊತ್ತಾಗಿರ್ಬೇಕಲ್ಲ ವ್ಯಾಪ್ತಿ ವಿಸ್ತಾರಗಳೆಷ್ಟು ಅಂತ. ಪಾಂಡವ ದೂತನಾಗಿ ಬಂದವನು ಯಾವ ವ್ಯಾಪ್ತಿಯಲ್ಲಿ ವ್ಯವಹರಿಸುವವನು ಅಂತ ನಿನಗೆ ಸ್ಪಷ್ಟ ಆಗಿರ್ಬೇಕಲ್ಲ. ಈಗ ಹೇಳ್ತೇನೆ, ಆಯುಧ ಕೆಳಗಿಡಿಸಿದ್ದೆ ಅಂತ ಹೇಳ್ತಾ ಬಂದೆ ಅಂತಲ್ಲ, ಆಯುಧ ಕೆಳಗಿಟ್ಟ ನಾ ಹೇಳ್ತೇನೆ. ಸ್ವಧರ್ಮವಾಗಿ
ನಿನ್ನ ಜೊತೆಗಿನ ಮೈತ್ರಿಯನ್ನು, ಸಹೋದರ್ಯವನ್ನು, ಅನುಬಂಧವನ್ನು ಅಪೇಕ್ಷಿಸುವ ಪಾಂಡವರನ್ನು ವಿರೋಧಿಸುವುದನ್ನೇ ನೀನು ಧರ್ಮವಾಗಿ ಅಂಗೀಕರಿಸ್ತಿ ಅಂತ ಆದ್ರೆ ಅದು ಅಧರ್ಮವಾಗುತ್ತದೆ ಎಂಬುದು ಸ್ಪಷ್ಟ. ಅಧರ್ಮ ಮಾರ್ಗದಲ್ಲಿ ನೀ ತೊಡಗಿದ್ದ ಹೌದಾದ್ರೆ ಅವರು ಬೇಡ ಅಂತ ಬಿಟ್ರು, ನಾ ಕೊಲ್ಲಿಸಿರು. ನಾನು ದ್ರೌಪದಿಯಲ್ಲಿ ವನವಾಸದ ಕಾಲದಲ್ಲಿ ಹೋಗಿ ಹೇಳಿದ್ದು ಅದನ್ನೇ, ಅಧರ್ಮ ಮಾರ್ಗಾವಲಂಬಿಗಳಾದವರನ್ನು ಕೊಲ್ಲಿಸುವಲ್ಲಿ ನಾನು ದೀಕ್ಷಿತನಾಗುತ್ತೇನೆ ಅಂತ. ಯಾವ ಅಧಿಕಾರದಿಂದಲೂ ನಾನು ಆಡ್ತಾ ಇರುವುದಲ್ಲ, ಮತ್ತೆ ಯಾವ ಅಧಿಕಾರದ ಅಪೇಕ್ಷೆಯಿಂದಲೂ ನಾನು ಆಡ್ತಾ ಇರುವುದಲ್ಲ. ನನ್ನ ಚಾರಿತ್ರ್ಯವನ್ನು ಅರಿತವರಿಗೆ ಅದು ತಿಳಿದಿದೆ, ಆದ್ರಿಂದ ವಿವರಣೆ ಬೇಕಾಗಿಲ್ಲ. ಹಸ್ತಿನಾವತಿ ಚಕ್ರವರ್ತಿ ಪೀಠದ ಮೇಲಿನ ಮೋಹದಿಂದ ನಾ ಹೇಳ್ತಾ ಇಲ್ಲ. ಯಾವ ಪೀಠದಲ್ಲಿ ಕುಳಿತವರು ಅಧರ್ಮಾಚರಣೆಯನ್ನು ಮಾಡಕೂಡದು, ಮಾಡಿದರೆ ಅವರನ್ನು ಪೀಠದಿಂದ ಇಳಿಸುವುದನ್ನು ಈ ಬದುಕಿನಲ್ಲಿ ನಾ ಕಾಯಕವಾಗಿ ಅಂಗೀಕರಿಸಿದ್ದೇನೆ. ನಾನೇ ಸಂಧಾನಕಾರನಾಗಿರಲಿರುವ ಪ್ರಸ್ತುತತೆಯೂ ಅದೇ. ಧರ್ಮಪೀಠ ಅಂತ ಅಂಗೀಕಾರವಾದ ರಾಜಪೀಠದಲ್ಲಿ ಅಧಾರ್ಮಿಕನಾದವನು ಅಧರ್ಮದ ಬಲದಿಂದಲೇ ಕುಳಿತುಕೊಳ್ತೇನೆ ಅಂತ ಹೊರಟ್ರೆ ಸಹಿಸದ ಕೃಷ್ಣ ಯಾರು ಕುಳಿತರೂ ಅವನು ಧಾರ್ಮಿಕನಾಗುವಂತೆ ನೋಡಿಕೊಳ್ತಾನೆ. ಧರ್ಮವಿಲ್ಲದವನನ್ನು ಪೀಠದಲ್ಲಿ ಕುಳಿತುಕೊಳ್ಳದ ಹಾಗೆ ನೋಡ್ತಾನೆ. ಅಂಥವನೇ ಮಾಡಬೇಕು ಸಂಧಾನ ಅಂತ ಒಡೆಯ ಲಕ್ಷ್ಮೀ ರಮಣನೈತಃ. ಆ ನೆಲೆಯಿಂದಲೇ ನಾ ಹೇಳ್ತಾ ಇರುವುದು, ಧರ್ಮವನ್ನೊಪ್ಪಿ ಧಾರ್ಮಿಕರಾದ ಪಾಂಡವರನ್ನೊಪ್ಪಿ ಪೀಠದಲ್ಲಿ ಕುಳಿತುಕೊಳ್ಳಬೇಕು ಅಂತ ನೀ ಬಯಸ್ತೀಯೋ, ನಿನ್ನ ಯೋಗ್ಯತೆ ನೀ ಕಲ್ಪಿಸಿದ್ದಕ್ಕಿಂತ ಹೆಚ್ಚುಂಟು ಅಂತ ಪ್ರಪಂಚ ಒಪ್ಪುವ ಹಾಗೆ ನಾನೇ ಮಾಡ್ತೇನೆ. ಅಲ್ಲ, ಪಾಂಡವರನ್ನು ವಿರೋಧಿಸುವುದೇ ಧರ್ಮ ಅಂತ ಆದರೆ ಇದೋ ಮಾವನನ್ನು ಕೊಲ್ಲುವುದು ಅಳಿಯನಿಗೆ ಅಧರ್ಮ, ಅಳಿಯನನ್ನು ಕೊಲ್ಲ ಬಂದ ಮಾವನನ್ನು ಕೊಲ್ಲುವುದು ನನಗೆ ಸ್ವಧರ್ಮ. ಅಧರ್ಮ ಮತ್ತು ಸ್ವಧರ್ಮಕ್ಕಿರುವ ವ್ಯತ್ಯಾಸ ಅಷ್ಟೇ. ನೀನು ಆಗ ಹೇಳಿದೆಯಲ್ಲ, ಗೋಗ್ರಹಣದಲ್ಲೋ ಇಲ್ಲೋ ಅಷ್ಟೇ ಇರುವುದು. ಅವರಾಗಿ ಕೌರವವನ್ನು ಕೊಲ್ಲುವುದಕ್ಕೆ ಬಂದರೆ ಅದು ಅಧರ್ಮ, ಕೌರವ ಕೊಲ್ಲುವುದಕ್ಕೆ ಬಂದಾಗ ಕೌರವಾನುಚರನ್ನು ಕೊಂದ್ರು ಅದು ಅವರಿಗೆ ಸ್ವಧರ್ಮ. ಆದ್ದರಿಂದ ಈಗ ನೀನು ಮಾಡಿದ ನಿರ್ಣಯದಲ್ಲಿ ಯಾರಿಗೆ ಅಧರ್ಮ ಯಾವುದು, ಯಾರಿಗೆ ಸ್ವಧರ್ಮ ಯಾವುದು ಅಂತ ನಿರ್ಣಯ ಆಗುತ್ತದೆ. ಹೇಳು, ಪಾಂಡವರು ಏನು ಮಾಡಿದರೂ ಸ್ವಧರ್ಮವೇ ಆಗುವ ಸ್ಥಿತಿಯಲ್ಲಿದ್ದಾರೆ, ಗೆಲುವು ಸುನಿಶ್ಚಿತವಾಗುವ ಸ್ಥಿತಿಯಲ್ಲಿದ್ದಾರೆ. ಸಾವೋ ಬದುಕೋ ಎಂಬ ಹಂತದಲ್ಲಿರುವುದು ನೀನು. ಆಯ್ಕೆ ಮಾಡಬೇಕಾದ್ದು ನೀನು. ಅಧರ್ಮಾಚರಣೆಯನ್ನು ಮಾಡಿ ಸಾವನ್ನು ಹೊಂದುತ್ತೀಯೋ ಅಥವಾ ಅವರಂತೆಯೇ ಸ್ವಧರ್ಮಾನುಸರಣೆಯನ್ನು ಮಾಡಿ ಬದುಕನ್ನು ವೈಭವವನ್ನು ಹೊಂದುತ್ತೀಯೋ, ಆಯ್ಕೆ ನಿನಗೆ ಬಿಡುತ್ತೇನೆ, ಅನುಷ್ಠಾನ ನಾನು ಮಾಡ್ತೇನೆ. ಪಾಂಡವರಿಗೆ ಭೂಮಿಯನ್ನು ಸಾಮದಿಂದ ಕೊಟ್ಟರೆ ನನ್ನನ್ನು ಚಿರಂಜೀವಿ ಮಾಡ್ತೀಯಾ? ಓಹೋ, ಅದು ಚಿರಂಜೀವಿ ಆಗುತ್ತದೆ ಅಂತ ಯಾಕೆ? ಚಿರಂಜೀವಿತ್ವಕ್ಕೂ ಕೂಡ ಒಂದು ಮಿತಿ ಉಂಟು. ಈಗ ಚಿರಂಜೀವಿ ಅಂತ ವರ ಪಡೆದವರು ಅಮರನೇ ಆಗುವುದಕ್ಕಾಗುತ್ತದ? ಈ ಪ್ರಪಂಚದಲ್ಲಿ ಹುಟ್ಟಿದವ ಸಾಯಲೇಬೇಕು. ಹೌದು, ಹಾಗೆ ಅಂತ ಏನೇನೋ ಮಾಡಿ ಸಾಯುವುದಲ್ವ? ಅಲ್ಲಲ್ಲ, ಹಾಗೆ ಅಂತೇಳಿ ಏನೇನು ಮಾಡಿ ಬದುಕುವುದು ಅಲ್ಲಲ್ಲ. ಬದುಕುವುದಾದ್ರೂ ಹೇಗೆ ಬದುಕಬೇಕು ಅನ್ನುವಂತಹ ನಿರ್ಣಯವನ್ನು ಅಂಗೀಕರಿಸುವುದಕ್ಕೆ ಜೀವ ಸ್ವಾತಂತ್ರ್ಯವನ್ನು ನಾನು ಹೊಂದಿದ. ಆದ್ದರಿಂದಲೇ ಒಪ್ಪಿ ಹೇಳಿದ್ದು. ಏನು ಮಾಡ್ತೀಯ ಕೃಷ್ಣ? ಕೇಳು. ಎನೆದರಾಧಿಪ ನುಡಿದ ರೀತಿಗೆ ಧನುಜರಿಪುನಿ ಇಳೆಯ ಭಾರಮ ಕೃಷ್ಣ ಅವತರಿಸಿದ ಮಾಯಾ ಮನುಜನದು ಮಾಯಾ ಮನುಜನಲ್ಲ ಮಾಯಾ ಮನುಜನ ಧರಾದಿವ ನುಡಿದ ಅರಿತಿಯೇ ಜನರಿ ಪುನಿ ಕೃಷ್ಣಾಯ
ಹ್ಮ್ ಪತನ ಹೇತುಕವಾದ ಪಥದಲ್ಲಿ ಸಾಗುತ್ತಿರುವಂತಹ ಸುಯೋಧನನನ್ನು ಧರ್ಮಪಥದಲ್ಲಿ ಮುನ್ನಡೆಸುವುದಕ್ಕೆ ಮುಂದಾಗುತ್ತೇನೆ ಅನ್ನುವಂತಹ ನಿಲುಮೆಯಿಂದ ನೀ ಆಡುವುದಕ್ಕೆ ತೊಡಗಿದ್ದೆ. ಯಾವುದು ಧರ್ಮವೋ ಯಾವುದು ಅಧರ್ಮವೋ ನನಗದರ ವಿವೇಚನೆಯಲ್ಲ ಇರುವುದು. ಧರ್ಮ ಅನ್ನುವುದಕ್ಕೆ ಸ್ವಭಾವ ಅನ್ನುವ ಅರ್ಥವೂ ಉಂಟು. ನನ್ನ ಧರ್ಮ ಇದು ಸ್ವಭಾವ, ಅದನ್ನು ಬದಲಿಸುವುದಕ್ಕಾಗುವುದಿಲ್ಲ. ಈ ಪ್ರಪಂಚದಲ್ಲಿ ಏಕ ಸ್ವಭಾವವನ್ನು ಹೊಂದಿದಂತಹ ಸೃಷ್ಟಿ ಮಾತ್ರ ಇರುವುದಲ್ಲ, ನಾನಾ ಸ್ವಭಾವಗಳುಳ್ಳಂತಹ ಸೃಷ್ಟಿಗಳುಂಟು. ಭಗವಂತನ ಆಡುಂಬಲ ಅಂತ ಈ ನೆಲವನ್ನು ನಾವು ಅಂಗೀಕರಿಸಿದರೆ, ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತನಿಂದಲೇ ಈ ಪ್ರಪಂಚದ ಸಕಲ ಆಗು ಹೋಗುಗಳು ಆಗುತ್ತವೆ ಅನ್ನುವಂತಹ ವಿಶ್ವಾಸಕ್ಕೆ ನಾವು ಬದ್ಧರಾದರೆ, ಈ ತರನಾದಂತಹ ಜೀವ ಸ್ವಭಾವದಲ್ಲಿ ವೈವಿಧ್ಯವನ್ನು ತುಂಬಿ ಅವ ಯಾಕೆ ಸೃಷ್ಟಿಸ್ತಾನೆ ಅನ್ನುವುದು ಪ್ರಶ್ನೆಯಾಗುವುದಿಲ್ಲ. ಪ್ರಪಂಚ ಆದ್ದರಿಂದ ಆಗಬೇಕಾಗುತ್ತದೆ. ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು, ಹಗಲು ಉಂಟು, ರಾತ್ರಿಯೂ ಉಂಟು, ಸುಖವೂ ಉಂಟು, ದುಃಖವೂ ಉಂಟು, ಲಾಭವೂ ಉಂಟು, ನಷ್ಟವೂ ಉಂಟು. ದ್ವಂದ್ವಮಯವಾದದ್ದು ಈ ಪ್ರಪಂಚ. ಒಬ್ಬ ಅಧರ್ಮಿಯಾಗಿ ಒಬ್ಬ ಅನ್ಯಾಯಿಯಾಗಿ ಈ ಪ್ರಪಂಚದಲ್ಲಿ ವ್ಯವಹರಿಸ್ತಾನೆ. ಕೇವಲ ಅವನ ಪ್ರಾರಬ್ಧ ಕಾರಣ ಅಂತ ಆಡುವುದಕ್ಕಿಲ್ಲ. ಪ್ರಾರಬ್ಧ ಕಾರಣ ಅಂತ ನಾವು ಯಾವಾಗ ಆಡಬೇಕು? ಈ ಪ್ರಪಂಚದಲ್ಲಿ ಪ್ರಾರಬ್ಧವನ್ನು ಮೀರಿ ವ್ಯವಹರಿಸಬಲ್ಲಂತಹ ಶಕ್ತಿಯೊಂದು ಇಲ್ಲ ಅನ್ನುವಂತಹ ನಿರ್ಣಯಕ್ಕೆ ಬಂದರೆ ಮಾತ್ರ ನಾವು ಒಪ್ಪಬೇಕಾಗ್ತದೆ. ಲೀಲಾ ಮಾನುಷ ಅಂತ ಭಗವಂತನಿಗೆ ಹೆಸರಂತೆ. ಮಾನುಷತ್ವದಲ್ಲಿ ಲೀಲೆಯನ್ನು ಕಾಣಿಸಿಕೊಳ್ಳುತ್ತಾ ಭಗವಂತನಾದವ ಆಗಾಗ ಈ ಪ್ರಪಂಚದಲ್ಲಿ ವ್ಯವಹರಿಸ್ತಾ ಇರ್ತಾನೆ. ಸಂಧಾನಕಾರನಾಗಿ ಹಸ್ತಿನಾವತಿಗೆ ಆಗಮಿಸುವ ನಿನ್ನ ಕುರಿತು ಧರ್ಮರಾಯ ಒಂದು ವ್ಯಾಖ್ಯಾನ ಕಳಿಸಿದ ಸಂಜಯನಲ್ಲಿ. ಖಡ್ಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತ. ಅವ ಭಾವುಕ ದೃಷ್ಟಿಯಿಂದಲೇ ನಿನ್ನನ್ನು ಲಕ್ಷ್ಮೀರಮಣ ಅಂತ ಗುರುತಿಸಿದರು. ಬಂದಂತಹ ನೀನು ಯಾರು? ಈ ಪ್ರಪಂಚದಲ್ಲಿ ಅನೇಕರು ಗುರುತಿಸಿದರು, ಕೇವಲ ಧರ್ಮರಾಯ ಮಾತ್ರ ಅಲ್ಲ. ನಿನ್ನನ್ನು ದೇವರು, ಧರೆಗಿಳಿದ ಮಹಾನುಭಾವ, ಮರೆಯ ಮಹಾಚೇತನ, ಸರ್ವತಂತ್ರ ಸ್ವತಂತ್ರನಾದ ಭಗವಂತ. ಈ ನಿರ್ಣಯದಿಂದ ನಿನ್ನನ್ನು ಕಂಡುಕೊಂಡವರು ಈ ಆಸ್ಥಾನದಲ್ಲಿಯೂ ಕುಳಿತಿದ್ದಾರೆ. ಆದರೆ ಬರುತ್ತಿರುವಂತಹ ನೀನು ಭಗವಂತನಾಗಿ ನಿನ್ನ ಲೀಲೆಯನ್ನು ಕಾಣಿಸುವುದಕ್ಕೆ ಬಂದೆಯೋ ಅಥವಾ ನಿನ್ನ ಲೀಲೆಯ ಪಾರಮ್ಯವನ್ನು ಪ್ರಪಂಚಕ್ಕೆ ಪ್ರಕಟಿಸುವುದಕ್ಕೆ ನನ್ನನ್ನು ಮಾಧ್ಯಮವನ್ನಾಗಿ ವಿನಿಯೋಗಿಸುವುದಕ್ಕೆ ಬಂದೆಯೋ? ಈ ಯಥಾರ್ಥವನ್ನು ಸ್ಪಷ್ಟಪಡಿಸಿಕೊಳ್ಳುವುದಕ್ಕಾಗಿ ಇಷ್ಟೆಲ್ಲ ನಾವು ವ್ಯವಹರಿಸಬೇಕಾಗಿ ಬಂದದ್ದು. ವಿದುರನ ಮನೆ ಆತಿಥ್ಯವನ್ನು ನೀ ಕೈಗೊಂಡೆ. ಅವನ ಅಂಗಳದಲ್ಲಿ ನಿಂತು ಸಿಕ್ಕಿದ ಒಕ್ಕುಡುತ್ತೆ ಹಾಲನ್ನು ಕುಡಿದು ಒಂದು ಬಿಂದನ್ನು ಬಾಯಿಯಲ್ಲಿ ಕೆಳಗೆ ಬೀಳುವ ಹಾಗೆ ಮಾಡಿ ಹಾಲಿನ ಹೊಳೆ ಹರಿಯುವ ಹಾಗೆ ಮಾಡಿದೆ ವಿದುರನ ಅಂಗಳದಲ್ಲಿ. ವಿದುರನ ಅಂಗಳದಲ್ಲಿ ಕಾಣಿಸಿದ ನಿನ್ನ ಕಾರಣೀಕ ಸುಯೋಧನ ಆಸ್ಥಾನದಲ್ಲಿಯೂ ಪ್ರಕಟ ಆಗಬೇಕು. ಇಲ್ಲಿಗೆ ಬರುವಾಗ ನೀ ಲಕ್ಷ್ಮೀರಮಣಾಗಿ ಬಂದಿದ್ಯಾ ಇಲ್ವೋ ನನಗೆ ಪ್ರಶ್ನೆ ಅಲ್ಲ. ಇಲ್ಲಿಗೆ ಬಂದವ ಹೋಗುವಾಗ ಲಕ್ಷ್ಮೀರಮಣ ಅಂತ ನಿರ್ಣಯ ಮಾಡಿಯೇ ಹೋಗಬೇಕು. ಈ ಉದ್ದೇಶದಿಂದಲೇ ಇಷ್ಟಕ್ಕೆ ಮುಂದುವರಿದದ್ದು. ನೀ ಬಂದ ಮೇಲೆ ಹೊಸೆದ ಹಗ್ಗ ಅಲ್ಲ, ಅದು ನಿನ್ನನ್ನು ಕಟ್ಟುವುದಕ್ಕೆ ತಂದದ್ದು. ನೀ ಬರ್ತಿ ಅನ್ನುವಾಗ ಸುದ್ದಿ ಸಿಕ್ಕಿದಾಗಲೇ ಹೊಸೆದ ಹಗ್ಗ. ಯಾಕೆ? ನಿನ್ನನ್ನು ಕಟ್ಟುವುದಕ್ಕಾಗಿ, ನಿನ್ನನ್ನು ವಿರೋಧಿಸುವುದಕ್ಕಾಗಿ ನಾ ಮುಂದಾಗುವುದರಿಂದಲೇ ಇಲ್ಲಿದ್ದವರೆಲ್ಲರ ಚಿತ್ತವಿಭ್ರಮೆಯನ್ನು ಹೋಗಲಾಡಿಸುವಂತಹ ನಿರ್ಣಯದಿಂದ ನೀ ಪ್ರಕಟನಾಗಬೇಕು, ಆಗುತ್ತಿ. ಇದು ನನ್ನ ವಿಶ್ವಾಸ. ಆಡಿದೆಯಲ್ಲ, ಇವರನ್ನೆಲ್ಲ ಕರ್ಕೊಂಡು ಯಮನಾಲಯಕ್ಕೆ ಹೋಗುವಂತಹ ನಿರ್ಣಯ ಮಾಡಬೇಡ. ನಾ ಯಾರನ್ನೂ ಕರ್ಕೊಂಡು ಹೋಗುವುದಿಲ್ಲ. ಕರ್ಕೊಂಡು ಹೋಗುವುದಾದರೆ ನಿನ್ನ ಹಿರಿತನವನ್ನೊಪ್ಪಿ ನೀ ಆಡಿದ ಮಾತನ್ನು ಸ್ವೀಕರಿಸಿ ನಾ ಬದುಕಿದಷ್ಟು ದಿನ ಇವರೊಟ್ಟಿಗೆ ಬದುಕುತ್ತೇನೆ ನನಗೆ ಮುಂದಾಗುವುದಕ್ಕೆ ಸಾಧ್ಯ ಆಗ್ತಿತ್ತು. ಯಾಕೆ ನಾ ಹೊರಡಲಿಲ್ಲ ಕೇಳಿದರೆ, ನನ್ನ ಒತ್ತಾಯಕ್ಕೆ ಯಾರೂ ನನ್ನೊಟ್ಟಿಗೆ ಬರುವುದಕ್ಕಿಲ್ಲ. ನೀ ಯಾರು ಅನ್ನುವ ಯಥಾರ್ಥ ದರ್ಶನವನ್ನು ಅವರಿಗೆ ಮಾಡಿಸಿಕೊಟ್ಟು ಪಾಂಡವರನ್ನು ವಿರೋಧಿಸಿ ನಿತ್ತರ ನಾಳೆಯ ದಿನ ಒದಗಬಹುದಾದ ಪರಿಣಾಮ ಏನು ಅನ್ನುವುದನ್ನು ನಿನ್ನ ದಿವ್ಯ ಸ್ವರೂಪವನ್ನು ನೋಡಿದ ಮೇಲೆಯೂ ನಿನ್ನ ಬಾಯಿಯಿಂದ ಹೇಳಿಸಿ, ಅಷ್ಟಾದ ಮೇಲೂ ನನ್ನನ್ನು ಅನುಸರಿಸಿಕೊಂಡು ಬರುವ ಮಂದಿಗಳು ಯಾರಿದ್ದಾರೆ ಅವರನ್ನು ಮಾತ್ರ ನಾ ಜೊತೆಗೆ ಕರ್ಕೊಂಡು ಬರುವುದು. ಹಾಗಿದ್ದರೆ ಇದರ ಧ್ವನಿ ಏನು? ಭಗವಂತನ ಅರಿಯದೇ ಇದ್ದವರಲ್ಲ ಪ್ರಪಂಚದಲ್ಲಿ ಅನ್ಯಾಯದ ದಾರಿಯಲ್ಲಿ ಸಾಗುವುದು. ಭಗವಂತನ ಅರಿತವರೂ ಅನ್ಯಾಯದ ದಾರಿಯಲ್ಲಿ ಸಾಗುತ್ತಾರೆ. ಭಗವಂತನ ಕುರಿತಾಗಿ ತಿಳುವಳಿಕೆ ಇದ್ದವರೂ ಆ ಧರ್ಮದ ದಾರಿಯಲ್ಲಿ ಕ್ರಮಿಸ್ತಾರೆ. ಕ್ರಮಿಸುವುದಕ್ಕೆ ಕಾರಣವಾದದ್ದೇನು ಕೇಳಿದರೆ ಆ ಭಗವಂತನದ್ದೇ ಇಚ್ಛೆ. ಭಗವಂತನೇ ಇವರನ್ನು ಮಾಧ್ಯಮವನ್ನಾಗಿಸಿ ಪ್ರಪಂಚಕ್ಕೆ ಏನೋ ಒಂದು ಸಂದೇಶವನ್ನು ಕೊಡುವುದಕ್ಕೆ ಹೊರಡುತ್ತಾನೆ. ಯೋಚಿಸು. ಪಾಂಡವ ದ್ವೇಷ ಅನ್ನುವುದು ಹುಟ್ಟಿದ ಮರುದಿವಸದಿಂದ ನಾವು ಹುಟ್ಟಿಸಿಕೊಂಡದ್ದಲ್ಲ. ನನ್ನಲ್ಲಿ ಕುಂತಿದೇವಿ ಗರ್ಭಿಣಿಯಾಗಿದ್ದಾಳೆ ಅನ್ನುವ ವರ್ತಮಾನವನ್ನು ಕೇಳಿಯೇ ತನ್ನ ಸವತಿ ಗರ್ಭಿಣಿಯಾದಳಲ್ಲ ಅನ್ನುವಂತಹ ಕಾರಣಕ್ಕಾಗಿ, ಮಗುವನ್ನು ಹೆತ್ತಳಲ್ಲ ಅನ್ನುವ ಕಾರಣಕ್ಕಾಗಿ ತನ್ನ ಬಸಿರನ್ನು ಬಡಿದುಕೊಂಡಳಂತೆ ಗಾಂಧಾರಿ ದೇವಿ. ಕುಂತಿದೇವಿಗಾದರೂ ಅಪೇಕ್ಷೆ ಮೂಡಿದ್ದು
ತನಗೆ ಮಕ್ಕಳು ಬೇಕು ಅನ್ನುವ ಕಾರಣಕ್ಕಲ್ಲ. ತನ್ನ ಸವತಿಯಾದ ಗಾಂಧಾರಿಗೆ ಸಂತಾನವಾಗುವಂತಹ ಅನುಗ್ರಹವಾಗಿದೆ, ಅವಳು ಬಸಿರಾಗಿದ್ದಾಳೆ ಅನ್ನುವುದನ್ನು ಕೇಳಿ ತಿಳಿದು, ಅಯ್ಯೋ ರಾಜನ್ಯ ಕುಲದಲ್ಲಿ ಹುಟ್ಟಿದಂತಹ ನನಗೆ ಮಕ್ಕಳಿಲ್ಲದೆ ಹೋಯಿತಲ್ಲ, ಸವತಿಗೆ ಮಕ್ಕಳಾಗುವುದು ಅನ್ನುವುದು ಕ್ಷತ್ರಿಯಾಣಿಯಾದವಳಿಗೆ ಬಹಳ ಸಹಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾದ ವಿಚಾರ ಅನ್ನುವುದಕ್ಕಾಗಿ ಹಂಬಲಿಸಿದಳಂತೆ. ಹಾಗಿದ್ರೆ ಇಲ್ಲಿ ಹುಟ್ಟುತ್ತದೆ ಅಂತ ಅಲ್ಲಿ ಮತ್ಸರ, ಅಲ್ಲಿ ಹುಟ್ಟಿತು ಅಂತ ಇಲ್ಲಿ ಮತ್ಸರ. ಹುಟ್ಟುವಿಕೆಯ ಹಿನ್ನೆಲೆಯಲ್ಲೇ ಇರುವುದು ಮತ್ಸರ. ಮತ್ತವರ ಏಳ್ಗೆಯಲ್ಲಿ ಸಂತಸವನ್ನು ಕಾಣುವುದಕ್ಕೆ ಹೇಗೆ ಸಾಧ್ಯ ಆದೀತು? ಧರ್ಮರಾಯ ಒಳ್ಳೆಯವನೇ ಇರಬಹುದು, ಆದರೆ ಸುಯೋಧನಾದಿಗಳ ಉತ್ಕರ್ಷವನ್ನು ಕಂಡು ಮನಕರಗುವಂತಹ ಸ್ವಭಾವ ಧರ್ಮರಾಯನ ತಮ್ಮಂದಿರಾದ ಭೀಮಾರ್ಜುನ ನಕುಲ ಸಹದೇವರಲ್ಲಿ ಇಲ್ಲ ಅಂತ ನನಗೆ ಹೇಳುವುದಕ್ಕಾಗುವುದಿಲ್ಲ. ಅವರಲ್ಲಿ ಇದೆ, ಸುಪ್ತವಾಗಿದೆ. ಅದು ಮಿತಿಮೀರಿ ಹೋಗದಾಗೆ ಧರ್ಮರಾಯನ ನಿಯಂತ್ರಣ ಇದೆ, ಅದನ್ನು ನಾನು ಒಪ್ಪಿಕೊಳ್ತೇನೆ. ಆದರೆ ಅವನ ನಿಯಂತ್ರಣ ಇದೆ ಅಂದ ಮಾತ್ರಕ್ಕೆ ಇವರ ಮನದಲ್ಲಿ ಭಾವವೇ ಹುಟ್ಟುವುದಿಲ್ಲ ಅಂತ ಅರ್ಥ ಅಲ್ಲಲ್ಲ. ಎಲ್ಲರೂ ಪ್ರಪಂಚದಲ್ಲಿ ಹುಟ್ಟಿದವರು ಧರ್ಮರಾಯಾದಿಗಳಾಗುವುದಿಲ್ಲ, ಧರ್ಮರಾಯನ ಒಟ್ಟಿಗೆ ಹುಟ್ಟಿದವರಾಗುವುದಿಲ್ಲ, ಮತ್ತು ಧರ್ಮರಾಯನನ್ನು ಅನುಸರಿಸಿದವರು ನಾಳೆ ಧರ್ಮರಾಯರಾಗುವುದಕ್ಕುಂಟ ಹೇಳು ಆಗುವುದಿಲ್ಲ. ಒಲಿದು ಪಾಂಡವರುಗಳ ಕೂಡಿಕೊಂಡು ನೀ ಹೇಳುತ್ತಿ. ಕೇವಲ ತೋರಿಕೆಗೆ ಕೂಡಿಕೊಳ್ಳುವುದಾದರೆ ಕೂಡಿಕೊಳ್ಳಬಹುದಿತ್ತು, ಏನು ಮಾಡುವ? ಒಲಿದು ಕೂಡುತ್ತೇನೆ ಅಂತ ಹೋದರೂ ಮುನಿದೇ ಹಿಂದೆ ಬರುವ ಪ್ರಮೇಯ ಸುಯೋಧನ ಬದುಕಿನಲ್ಲಿರುವುದು. ಇಂದ್ರಪ್ರಸ್ಥಕ್ಕೆ ಪಾಂಡವರನ್ನು ಕಳುಹಿಸಿ ವಿಭಾಗಿಸಿಕೊಟ್ಟು ಕೆಲ ವರ್ಷಗಳ ಕಾಲ ಸುಖ ಸಂತೋಷದಿಂದಲೇ ನಾವಿದ್ದವರು, ಅವರವರಷ್ಟಕ್ಕೆ ನಾವು ನಮ್ಮಷ್ಟಕ್ಕೆ. ಆದರೆ ಯಾವಾಗ ಪಾಂಡುವಿನ ಸದ್ಗತಿಗಾಗಿ ರಾಜಸೂಯವನ್ನು ಕೈಗೊಂಡವರು ಅವಭೃತ ಸ್ನಾನವನ್ನು ಪೂರೈಸಿದ್ರೋ, ಸತ್ತ ಪಾಂಡುವಿಗೆ ಗತಿಯಾಯಿತ ಏನು? ಇಲ್ಲಿದ್ದ ನಮ್ಮ ಗತಿ ತಪ್ಪಿದ್ದು ಸುಳ್ಳಲ್ಲ, ನಮ್ಮ ಗತಿಯೇ ವಿಗತಿಯಾಗಿ ಹೋಯಿತು. ಪಾಂಡವ ದ್ವೇಷ ಅನ್ನುವುದು ಬಹಳ ಪ್ರಬಲವಾಗಿ ನನ್ನಲ್ಲಿ ಊರ್ಜಿತಗೊಳ್ಳುವಂತಹ ಸ್ಥಿತಿಯೊಂದರಲ್ಲಿ ಸಿದ್ಧವಾಗಿ ಹೋಯಿತು. ಸೌಹಾರ್ದದಿಂದ ಪಾಂಡವರು ಕೈಗೊಳ್ಳುವಂತಹ ಸತ್ಕರ್ಮದಲ್ಲಿ ಕೈಗೂಡಿಸೋಣ ಅನ್ನುವಂತಹ ನಿರ್ಮಲವಾದ ಮನಸ್ಸಿನಿಂದಲೇ ಹೋದವ ಅಲ್ಲಿಂದ ಕಲ್ಮಶ ಹೊತ್ತುಕೊಂಡು ಬರುವ ಹಾಗಾದದ್ದೇಗೆ? ಹಾಗಿದ್ರೆ ಒಳ್ಳೆಯದು ಮಾಡ್ತೇನೆ ಪಾಂಡವರೊಟ್ಟಿಗೆ ಸೇರಿ ಅಂತ ಹೋದರೂ ನಾ ನೆಲದಲ್ಲಿ ಜಾರಿ ಬೀಳುವ ಸ್ಥಿತಿ ಬರ್ತದೆ, ಬಾಗಿಲಿಲ್ಲದೆ ಇದ್ದಲ್ಲಿ ಮುಖ ತಾಗಿಸುವ ಪ್ರಶ್ನೆ ಬರ್ತದೆ. ಅಂದ್ರೆ ಅರ್ಥ ಏನು? ಹೋಗುವ ದಾರಿ ಮುಚ್ಚುತ್ತದೆ, ತೆರೆದ ಬಾಗಿಲು ಅಂತ ನಾ ಭಾವಿಸಿದ್ದೆಲ್ಲ ಗೋಡೆಯಾಗಿ ಪರಿಣಮಿಸ್ತದೆ. ನನ್ನ ಉತ್ಕರ್ಷಕ್ಕೆ, ನನ್ನ ಏಳ್ಗೆಗೆ, ನನ್ನ ಗಮನಕ್ಕೆ ವಿರೋಧವೇ ಆಗುತ್ತದೆ ಪಾಂಡವರ ಸಹವಾಸ ಅನ್ನುವುದು. ಹಾಗಿದ್ರೆ ಏನು? ಪಾಂಡವ ವಿರೋಧವೇ ನನಗೆ ಮುಖ್ಯ. ಪಾಂಡವ ವಿರೋಧದಿಂದಲೇ ಪಡೆಯಬೇಕಾದದನ್ನು ಪಡೆಯುತ್ತೇನೆ. ಕೇವಲ ಭೂಮಿ ಮೇಲೆ ಆಸೆ ಅಲ್ಲ. ಈ ಭೂಮಿಯನ್ನು ನಾನೆಷ್ಟು ದಿನ ಹೊಂದಿಯೇನು, ಹುಟ್ಟಿದವ ಶಾಶ್ವತ ಅಲ್ಲ ಅನ್ನುವಂತಹ ತಿಳುವಳಿಕೆಗೆ ನಾನೇನು ಬಾರದೇ ಇದ್ದವಲ್ಲ. ಆದರೆ ನಾನಿದ್ದಷ್ಟು ದಿವಸ ಪಾಂಡವರು ನಾನು ಏಕರಥರಾಗಿ ನಿಂತು ಏಕಮನಸ್ಸಿನಿಂದ ಹೊಂದಿ ಬದುಕುವುದಕ್ಕಿಲ್ಲ ಅನ್ನುವಂತಹ ನಿರ್ಣಯಕ್ಕೆ ನಾ ಬಂದಾಗಿ ಹೋಗಿದೆ. ನೀನಾರು, ನೀ ಬಂದದ್ಯಾಕೆ? ಇದನ್ನು ಅರಿಯದೇ ಇದ್ದವಲ್ಲ ನಾನು. ಕೇವಲ ಭೂಮಿಗೆ ಬಂದ ವಿಷಯ ಅಲ್ಲ ಹೇಳುವುದು, ಹಸ್ತಿನಾವತಿಗೆ ಸಂಧಾನಕಾರನಾಗಿ ನೀನೇ ಬಂದುದು ಯಾಕೆ ಅನ್ನುವುದನ್ನು ನಾ ಗಮನಿಸಬಲ್ಲೆ. ನನಗದು ಸ್ಪಷ್ಟ ಆಗುತ್ತದೆ. ಕೇವಲ ಶತಾನಂತರಂತವರಿಂದ ಪೂರೈಸಲ್ಪಡಬಹುದಾದ, ಒಬ್ಬ ಸಂಜಯನಿಂದ ನಿರ್ವಹಿಸಲ್ಪಡಬಹುದಾದ ಕೌರವ ಪಾಂಡವರೊಳಗಿನ ರಾಯಭಾರಕ್ಕೆ ಲಕ್ಷ್ಮೀರಮಣ ಬರಬೇಕಾದಂತಹ ಅನಿವಾರ್ಯತೆ ಏನು ಬಂದದ್ದು? ಅಂದರೆ ಅರ್ಥ ಇಷ್ಟೇ, ಯಾರು ಬಂದರೂ ಬಗೆಹರಿಸಲಾಗದೇ ಇದ್ದಷ್ಟು ನಮ್ಮೊಳಗಿನದ್ದಾದಂತಹ ದಾಯಾದ್ಯ ಮತ್ಸರ ಅನ್ನುವುದು ಪ್ರಾಬಲ್ಯವನ್ನು ಹೊಂದಿ ಆಗಿ ಹೋಗಿದೆ. ಅದನ್ನು ಯಾವನಿಂದಲೂ ಹತ್ತಿಕ್ಕುವುದಕ್ಕಾಗುವುದಿಲ್ಲ. ಎಷ್ಟು ಪ್ರಾಬಲ್ಯವನ್ನದು ಪಡೆದಿದೆ ಕೇಳಿದರೆ, ತಿದ್ದಬಹುದಾದ ಪರಮಾತ್ಮನೇ ಬಂದರೂ ಪರಿಸ್ಥಿತಿ ಬದಲಾಗದೇ ಇದ್ದಷ್ಟು ಇಲ್ಲಿ ಬಲವಾಗಿ ಆಗಿದೆ. ಇದು ಸ್ಪಷ್ಟವಾಗುವುದಕ್ಕಾಗಿಯೇ ನೀನೇ ಇಲ್ಲಿಗೆ ಸಂಧಾನಕಾರನಾಗಿ ಆಗಮಿಸಿದ್ದಿ. ಆದ್ದರಿಂದ ಲೋಕ ನಂಬಿದ ಹಾಗೆ ಧರೆಗಿಳಿದ ಭಗವಂತ ನೀನು ಧರೆಯ ಭಾರವನ್ನು ಇಳಿಸುವಂತಹ ಉದ್ದೇಶಕ್ಕಾಗಿ ಬಂದವನು ಅನ್ನುವುದನ್ನು ನಾನು ಒಂದು ಕ್ಷಣಕ್ಕೆ ಒಪ್ಪಿಕೊಂಡರೂ ಇಲ್ಲ. ನೀ ಹೇಳಿದ ಮಾತಿನಂತೆ ಪಾಂಡವ ಮೈತ್ರಿಯಿಂದ ಈ ಪ್ರಪಂಚದಲ್ಲಿ ಬದುಕುವಂತಹ ಉದ್ದೇಶ ನನಗಿಲ್ಲವೇ ಇಲ್ಲ. ಕಣ್ಣುಗಳಿಲ್ಲದೆ ಇದ್ದಂತಹ ನನ್ನ ಅಪ್ಪಯ್ಯನಿಗೆ ಕಂಗಳುದಿಸಿದವು. ತನ್ನ ನೇತ್ರಗಳು ಮಂಗಲಮಯವಾದಂತಹ ಸ್ವರೂಪವನ್ನು ನೋಡಿದ ಮೇಲೆ ಇನ್ನು ಹಿಂಗಿ ಹೋಗಲಿ ಅಂತಲೇ ಅವನು ನಿನ್ನಲ್ಲಿ ಅಪೇಕ್ಷೆಯನ್ನು ಮುಂದಿಟ್ಟ. ಒಂದು ಕ್ಷಣಕ್ಕೆ ಅಪೇಕ್ಷೆ ಮೂಡಿತು, ನಿನ್ನನ್ನು ನೋಡಿದ ಮೇಲೆ ಒಂದು ಕ್ಷಣ ನನ್ನ ಹತ್ಲಾಗ ಮುಖ ತಿರುಗಿಸ್ತಾರೆ ನನ್ನ ಅಪ್ಪಯ್ಯ ಅಂತ. ಹೇಗೂ ಇಷ್ಟೆಲ್ಲ ಮಾಡಿದ ಮಗನ ಮುಖ ಒಂದು ಸಲ ನೋಡುವ ಅಂತ. ಆದರೆ ಅವರು ಮುಖ ತಿರುಗಿಸು ಕೂಡ ನೋಡಲಿಲ್ಲ. ಯಾಕೆ ನೋಡಲಿಲ್ಲ? ನಿನ್ನನ್ನು ನೋಡುವುದಕ್ಕಿಂತ ಮೊದಲು ಅವರು ನನ್ನಲ್ಲಿ ಕಂಡದ್ದು ನಿನ್ನನ್ನೇ. ಆದ್ದರಿಂದಲೇ ನಿನ್ನನ್ನು ನೋಡಿದ ಮೇಲೆ ನಿನಗಿಂತ ಬೇರೆಯಾಗಿ ನನ್ನನ್ನು ಕಾಣಬೇಕು ಅನ್ನುವಂತಹ ಅಪೇಕ್ಷೆ ಅವರಲ್ಲಿ ಬರಲಿಲ್ಲ. ನಿನ್ನನ್ನು ನೋಡಿದಲ್ಲಿಗೆ ಪೂರ್ಣ ತೃಪ್ತಿಯಾಯಿತು. ನೀನು ಕಾಣುವುದಕ್ಕೆ ಸಿಗುವಲ್ಲಿವರೆಗೆ
ಕಣ್ಣುಗಳಿಲ್ಲದೆ ಇದ್ದ ಅಂಧನೃಪತಿ ತನ್ನ ಮಗನಲ್ಲೇ ನಿನ್ನನ್ನು ಕಂಡರು. ನೀನು ಸ್ಪಷ್ಟವಾಗಿ ಕಂಡ ಮೇಲೆ ತಾನಿನ್ನು ಮಗನ ಮುಖವು ನೋಡಬೇಕಾದದ್ದಿಲ್ಲ ಅನ್ನುವಂತಹ ನಿರ್ಣಯದಿಂದ ಕಣ್ಣುಗಳಲ್ಲಿಗೆ ಇಂಗಿ ಹೋಗಲಿ ಅಂತ ಆಡಿದರು. ಮಕ್ಕಳ ಏಳ್ಗೆಗಾಗಿ ಅಪೇಕ್ಷಿಸುವ ತಾಯಿ ತಂದೆಗಳಿಗಿಂತ ಹೊರತಲ್ಲ ನನ್ನ ಅಪ್ಪ ಅಮ್ಮಂದಿರು. ಹಿಂದೆ ಹೇಳಿರ್ಬೋದು ಪಾಂಡವರ ಭೂಮಿ ಕೊಡು, ಯಾಕೆ ಪಾಂಡವ ವಿರೋಧ. ಆದರೆ ಪಾಂಡವರ ಭೂಮಿಯನ್ನು ನಾನು ಹೊಂದುವಲ್ಲಿ, ಪಾಂಡವರ ಅಪಕರ್ಷವನ್ನು ನಾನು ಸಾಧಿಸುವಲ್ಲಿ ಹೆಜ್ಜೆ ಹೆಜ್ಜೆಗೂ ಸಂತೋಷವನ್ನು ಅನುಭವಿಸಿದವರು ನನ್ನ ತಂದೆ ತಾಯಿಯಂದಿರು. ಇಲ್ಲ ಅನ್ನುವುದಕ್ಕಾಗುವುದಿಲ್ಲ ಅವರಿಗೆ. ಆಡುತ್ತಿರುವಂತಹ ದ್ಯೂತದಲ್ಲಿ ಮೋಸದ ಪಗಡೆ ದಾಳಗಳೇ ಬೀಳುತ್ತಿರುವ ಕಾಲದಲ್ಲೂ ತನ್ನ ಮಗ ಗೆದ್ದನೋ, ತನ್ನ ಮಗ ಗೆದ್ದನೋ, ತನ್ನ ಮಗ ಗೆದ್ದನೋ ಹೀಗೆ ಹಂಬಲವನ್ನು ಪ್ರಕಟಿಸ್ತಾ ಇದ್ದವರು. ಅನ್ಯಾಯದ ದಾರಿಯಲ್ಲಿ ಸಾಗುತ್ತಿರುವ ಮಗ ಅಂತ ತಿಳುವಳಿಕೆ ಇಲ್ಲದೆ ಇದ್ದವರಲ್ಲ. ವಿದುರನ ಮನೆಗೆ ಇನ್ನೊಮ್ಮೆ ಹೋಗಿ ಕೇಳಬೇಕಿದ್ರೆ ಎಷ್ಟು ಸಲ ಅವನು ನೀತಿ ಬೋಧೆ ಮಾಡಿದ್ದಾನೆ ನಮ್ಮಪ್ಪಯ್ಯನಿಗೆ. ದುಃಖಾವರಿಸಿದ ಕಾಲಕ್ಕೆ ಹೋಗಿ ಹೇಳುವುದು. ಆದರೆ ಪುತ್ರ ವ್ಯಾಮೋಹದಿಂದ ಹೊರಗೆ ಬರುವುದಕ್ಕೆ ನನಗಾಗುವುದಿಲ್ಲ ವಿದುರ, ನನ್ನ ಹಣೆ ಬರಗ ಅಂತ ವಿದುರನನ್ನು ಹಿಂದೆ ಕಳಿಸುವುದು. ಹಾಗಿದ್ರೆ ಏನು, ನನ್ನ ಅಯ್ಯನಿಂದ ಹೊರಬರುವುದಕ್ಕಾಗದೇ ಇದ್ದಂತಹ ಒಂದು ವ್ಯಾಮೋಹದಿಂದ ನಾನಾದರೂ ಹೊರಬರುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ತನಗೆ ಏರುವುದಕ್ಕೆ ಒದಗದೇ ಇದ್ದ ಸಿಂಹಾಸನವನ್ನು ತನ್ನ ಮಗನ ಮೂಲಕವಾಗಿ ಆದರೂ ತಾನು ಅನುಭವಿಸ್ತೇನೆ ಅನ್ನುವ ನಿರ್ಣಯದಿಂದ ಈ ತನಕ ಅನುಭವಿಸಿದ ನನ್ನಯ್ಯನ ಉದ್ದೇಶಕ್ಕೆ ಮುಂದಿನ ಪರಿಣಾಮ ಏನೋ ನಾನರಿಯೆ. ಆದರೆ ನಾನು ಬದುಕಿದ್ದಷ್ಟು ಕಾಲವೂ ಇಲ್ಲಿ ಮತ್ತೊಬ್ಬರು ಬಂದು ಆಳ್ವಿಕೆ ನಡೆಸುವುದನ್ನು ನಾವು ಒಪ್ಪಲಾರೆ. ಅದಕ್ಕಾಗಿಯೇ ಪಾಂಡವರನ್ನು ಕರೆಸಿ ಸಾಮದಿಂದ ಭೂಮಿ ಕೊಡುವಂತಹ ಪ್ರಶ್ನೆಯೇ ನಮ್ಮಲ್ಲಿಲ್ಲ. ವಿರೋಧಿಸಿದವರಿಗೆ ಏನಾಗುತ್ತದೆ ಇದನ್ನು ನಾ ತಿಳಿಯದೇ ಇದ್ದವನಲ್ಲ. ಅನೇಕರು ನಿನ್ನನ್ನು ವಿರೋಧಿಸಿದರು. ಈ ಯುಗದಲ್ಲಿ ಕಂಸನೋ, ಸಂದ ಯುಗದಲ್ಲಿ ರಾವಣನೋ ಅನೇಕರು ನಿನ್ನನ್ನು ವಿರೋಧಿಸಿದ್ರು. ತಲೆಗೆ ಮುಸುಕು ಹಾಕಿ ಮುಖ ಮುಚ್ಚಿದ್ರು, ಉಳಿಸಿಕೊಳ್ಳಿಕ್ಕೆ ಅವರಿಂದ ಆಗಲಿಲ್ಲ. ಕೊನೆಗೂ ಹೋಗಲೇಬೇಕಾಗಿ ಬಂತು. ಆದ್ದರಿಂದ ವಿರೋಧಿಸಿ ನಿಂತವರಿಗೆ ಏನಾಗುತ್ತದೆ ಆ ಪರಿಣಾಮವನ್ನು ನಾ ಅರಿಯದೇ ಇದ್ದವನಲ್ಲ. ಸ್ಪಷ್ಟ ಮಾತಿನಿಂದ ಹೇಳ್ತೇನೆ, ಪಾಂಡವರೊಂದಿಗೆ ಬದುಕುವ ಸೌಭಾಗ್ಯವನ್ನು ನೀನು ನನಗೆ, ಪೂರ್ಣ ಭೂಮಿ ನಿನಗೇ ಇರಲಿ ಸುಯೋಧನ, ಆದರೆ ಪಾಂಡವರನ್ನು ಒಡಗೂಡಿಕೊಳ್ಳಬೇಕು ಹೇಳಿದ್ರು ಆ ಸೌಭಾಗ್ಯ ನನಗೆ ಬೇಡ ಅಂತ ನಾ ಹೇಳುವವ. ಕೇವಲ ನೆಲದ ಅಪೇಕ್ಷೆಯಿಂದ ಅಲ್ಲ, ಪಾಂಡವರೊಂದಿಗಿನ ದ್ವೇಷದ ಛಲವನ್ನು ನಿರ್ಣಯಿಸಿ ಅದನ್ನು ಸಾಧಿಸುವ ಉದ್ದೇಶಕ್ಕಾಗಿ ಪಾಂಡವ ವಿರೋಧಕ್ಕೆ ನಾ ಮುಂದಾದವು. ಇನ್ನು ಪ್ರತಿ ಮಾತಿಲ್ಲ, ಸಾಮರಸ್ಯ ಸಿದ್ಧ ಆಗುವುದಿಲ್ಲ. ಸಂಧಾನಕಾರನಾಗಿ ಕೃಷ್ಣ ಬರ್ತಾನೆ, ಬಂದವನಲ್ಲಿ ಒಳ್ಳೆ ಮಾತುಕತೆಯಾಗಿ ಆಮೇಲೆ ಏನು ನಿರ್ಣಯ ಅನ್ನುವುದನ್ನು ಯೋಚಿಸಿ ಉತ್ತರ ಕೊಡೋಣ ಅನ್ನುವುದಕ್ಕಾಗಿ ನಾ ಇವತ್ತಿನ ಸಭೆ ಸೇರಿಸಿದ್ವಲ್ಲ. ಸಭೆ ಮಾಡುವುದಕ್ಕಿಂತ ಮೊದಲೇ ಉತ್ತರ ಸಿದ್ಧ ಮಾಡಿದ್ದೇನೆ. ಮುರಾಂತಕ ಎಲೆ ಮುರಾಂತಕಲಾಲಿಸೈ ಬೆಂಬಲಕ್ಕೆ ಭೂಪರ ನೆರಹಿ ಕುರುಮಂಡಲಕ್ಕೆ ಸನ್ನಹವಾಗಿ ಬರಲಿ, ಸಮರಕ್ಕೆ ಬರಲಿ ಪಾಂಡವರು. ಕಲಕದಲ್ಲಿ ನಿನ್ನಡಿಯೊಳೆನ್ನೆಯ ಅಲಯನ ಇದೆ ಸಮರ್ಪಿಸುವೆ, ಇದ ಕಳುಗೆ ದಿಟವೆಂದೆನುದ ವೀಳ್ಯವನಿದ್ದ ಹಚ್ಚುದಾಗೆ. ಕೇವಲ ಮಾನಸಿಕವಾದಂತಹ ತುಮಲವನ್ನು ಅನುಭವಿಸುತ್ತಾ ಬಹುಕಾಲ ಬದುಕಿದ್ರೆ ಯಾರಿಗೂ ನೆಮ್ಮದಿ ಇಲ್ಲ. ಒಮ್ಮೆಗೆ ಮುಗಿದು ಹೋಗಲಿ. ಹೇಗೂ ಸೇನೆ ಸನ್ನದ್ಧವಾಗಿದೆ ಪಾಂಡವರ ಪಾಳೆಯದಲ್ಲಿ. ಮುಂದೊಂದು ದಿನ ಒದಗಬಹುದಾದಂತಹ ಯುದ್ಧಕ್ಕೆ ಬೇಕಾದ ಸರ್ವ ಸಿದ್ಧತೆಯನ್ನು ವನವಾಸ ಕಾಲದಲ್ಲಿ ಪಾಂಡವರು ದೇವತಾನುಗ್ರಹದಿಂದ ಹೊಂದಿದ್ದಾರೆ ಅನ್ನುವುದನ್ನು ನಾನು ಬಲ್ಲೆ. ದೇವತೆಗಳೆಲ್ಲ ದಯಪಾಲಿಸಿದ ಸಕಲ ಶಸ್ತ್ರ ಸಂಪದವನ್ನು ಒಂದಾಗಿಸಿಕೊಂಡು ಸಮಸ್ತ ಸೇನೆಯನ್ನು ಒಗ್ಗೂಡಿಸಿ ಪಾಂಡವರನ್ನು ರಣಭೂಮಿಗೆ ನೀನೇ ಕರೆಕೊಂಡು ಬಾ ಹೇಳಿದೆಯಲ್ಲ. ಈ ಪ್ರಕರಣದಲ್ಲಿ ಹರಿಕಾರನು ತಾನು, ಕೊಲಿಸುವವನು ಕೊಲ್ಲದೆ ಉಳಿಸುವವನು ನೀನು. ಪಾಂಡವರು ಕೇವಲ ನಿಮಿತ್ತ ಮಾತ್ರರು ಮಾತ್ರ. ಆ ಕಡೆಯಿಂದ ನೀನಾದ್ರೆ ಈ ಕಡೆಯಿಂದ ಇದರ ಅಧ್ವರ್ಯುತನವನ್ನು ನಾನೇ ಹೊಂದುತ್ತೇನೆ. ಒಳ್ಳೆಯದು. ನಿನ್ನಲ್ಲಿಯೇ ನಾನು ಪಂಥವನ್ನು ಸವಾಲನ್ನು ಒಡ್ಡುತ್ತೇನೆ. ಕರ್ಕೊಂಡು ಬಾ ನಿನ್ನ ಪಾಂಡವರನ್ನು. ನಿನ್ನನ್ನು ಕಂಡು ಪಾದಕ್ಕೆ ಮಣಿದು ನಿನ್ನನ್ನು ಪುರಸ್ಕರಿಸುವಂತಹ ನಿಲುಮೆಯೇ ಈ ಸುಯೋಧನನಲ್ಲಿಲ್ಲ. 11 ಅಕ್ಷೋಹಿಣಿ ಸೇನೆ ಇಲ್ಲಿಯೂ ಸಿದ್ಧವಾಗಿದೆ. ಇನ್ನು ಬರುವವರೆಷ್ಟೋ, ಇರುವವರೆಷ್ಟೋ, ಹೋಗುವವರೆಷ್ಟೋ ನಾಳೆ ಲೆಕ್ಕ ತೆಗೆಯುವ, ಅದ ಮೇಲಿನ ಪ್ರಶ್ನೆ. ನಿನ್ನ ಈ ಸ್ಥಿತಿಯನ್ನು ಕಂಡ ಮೇಲೆಯೂ ಒದಗಬಹುದಾದ ಪರಿಣಾಮವನ್ನು ಆಲೋಚಿಸಿದ ಮೇಲೆಯೂ ನನ್ನೊಂದಿಗೆ
ನನ್ನನ್ನು ಅನುಸರಿಸಿಕೊಂಡು ಬರುವಂತಹ ಮಂದಿಗಳನ್ನು ನಾ ಯುದ್ಧ ಭೂಮಿಗೆ ಕರ್ಕೊಂಡು ಬರ್ತೇನೆ. ಆಗಲಿ ಮಹಾ ಸಂಗ್ರಾಮ ಬಂದು ಬಾಳಬೇಕಾದ್ದು ಮಾತ್ರ ಈ ಪ್ರಪಂಚದಲ್ಲಿ ಇರುವುದಲ್ಲ, ಅಳಿದು ಹೋಗಬೇಕಾದದ್ದು ಅನೇಕ ಇದೆ. ಇಲ್ಲಿಯೂ ಉಂಟು, ಅಲ್ಲಿಯೂ ಉಂಟು. ಎಳತ ಬೆಳೆದದ್ದು ಎಲ್ಲ ಒಟ್ಟು ನೋಡಿ ನಿರ್ಣಯಿಸಿ ಅದಕ್ಕೆ ಸರಿಯಾದಂತಹ ಒಂದು ಗತಿಯನ್ನು ಒದಗಿಸುವ ಮಹಾವೇದಿಕೆಯಾಗಿ ಕುರುಕ್ಷೇತ್ರದ ಭೂಮಿ ಸಿದ್ಧವಾಗಲಿ. ಒಂದು ಕಾಲಕ್ಕೆ ಧರ್ಮದ ಬೆಳೆಯನ್ನು ಬೆಳೆಯುವುದಕ್ಕಾಗಿ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡನಂತೆ ನಮ್ಮ ಪೂರ್ವಿಕನಾದ ಕುರು ಮಹಾರಾಯ. ಆಮೇಲೆ ಅದರಲ್ಲಿ ಕೇವಲ ಒಬ್ಬನ ಆತ್ಮಾಹುತಿಯ ರಕ್ತದ ತೃಪ್ತಿ ಸಾಕಾಗುವುದಿಲ್ಲ ಕಾಣುತ್ತದೆ. ಎಲ್ಲೆಲ್ಲಿಯ ರಕ್ತ ಬಂದು ತೊಳೆಯುವ ಜಾಗವಾಗಿ ಪರಿಣಮಿಸಿತ್ತು. ಅದು ಪಾತಕ ಕಳೆಯುವ ಕ್ಷೇತ್ರವಾಗಿದೆ. ಅಂತಹ ಪರಮಪಾವನವಾದ ಕ್ಷೇತ್ರ ನಾಳೆಯ ದಿನ ಸಮಸ್ತ ಭರತ ವರ್ಷದ ಕ್ಷತ್ರಿಯ ವೀರರ ರಕ್ತದಿಂದ ನೆಲ ತೋಯಲಿ. ಯಾವನ ಕಪಾಲ ಕಲಿ ತೃಪ್ತಿ ಸಿಗ್ಲಿಕ್ಕುಂಟೋ ಸಿಗ್ಲಿ, ನಮ್ಮದು ಆಕ್ಷೇಪ ಇಲ್ಲ. ಅಮ್ಮ ಮಾಡಿದ ನಿರ್ಣಯದಂತೆ ನಡೆದು ಹೋಗಲಿ. ಅದಕ್ಕೆ ಬೇಕಾದಂತಹ ಆಹಾರವನ್ನು ಆಹುತಿಯನ್ನು ಒದಗಿಸಿಕೊಡ್ತೇನೆ. ರಣವನ್ನುವುದು ಯಜ್ಞ ಸದೃಶವಾದದ್ದು. ಬದುಕನ್ನು ಯಜ್ಞವೆಂದು ಪರಿವಾಯಿಸಬೇಕು ಅಂತ ನಮ್ಮ ಅಜ್ಜ ಆಗಾಗ ಹೇಳ್ತಾರೆ. ನಮಗೆ ರಣವೇ ಯಜ್ಞ. ಆದ್ದರಿಂದ ರಣಯಜ್ಞದಲ್ಲಿ ಅದ್ವರಿಯುವಾಗಿ ನಾನೇ ಪವಿತ್ರ ಪಾಣಿಯಾಗಿ ನಿಲ್ತೇನೆ. ನನ್ನ ಸಂಕಲ್ಪ ಅದರಲ್ಲಿ ಪಾಂಡವರನ್ನು ಹವಿಸ್ಸಾಗಿ ಸಮರ್ಪಿಸ್ತೇನೆ. ಅಲ್ಲ ಅಂತಾದ್ರೆ ಸರ್ವ ಸಮರ್ಪಣಾ ಭಾವದಿಂದ ಕೈಗೊಳ್ಳಬೇಕಾದಂತಹ ಯಜ್ಞದಲ್ಲಿ ನಿಜಾರ್ಥದಿಂದ ನಾನೇ ಸರ್ವ ಸಮರ್ಪಣೆಯನ್ನು ಮಾಡಿಕೊಳ್ಳುವುದಕ್ಕೊಂದು ಅವಕಾಶವನ್ನು ಅದರಿಂದ ನಿರೀಕ್ಷಿಸ್ತೇನೆ. ಮನದಣಿಯೇ ಪಾಂಡವರಲ್ಲಿ ಹೋರಾಡಿ ನನ್ನ ಸಂಕಲ್ಪದಂತೆ ಆಯಿತು ಅಂತಾದ್ರೆ ನಿನ್ನಯ ಪಾದದಲ್ಲಿ ತಲೆಯನ್ನು ಸಮರ್ಪಿಸುವೆ. ಪಾಂಡವರ 5 ತಲೆಯನ್ನು ಕಡಿದು ನಿನ್ನ ಕಾಲ ಬುಡಕ್ಕಿಡ್ತೇನೆ. ಸಂಕಲ್ಪ ಆಗಲಿಲ್ಲ ಅಂತಾದ್ರೆ ನನ್ನ ತಲೆಯನ್ನು ಕಡಿದು ನಿನ್ನ ಕಾಲಿಗೆ ಬೀಳುವಾಗ ನೀ ಮಾಡಬೇಕು. ನಾ ಬದುಕಿದ್ದು ನಿನ್ನ ಪಾದಕ್ಕೆ ಮಣಿಯುವುದಕ್ಕಿಲ್ಲ. ಯಾಕೆಂದ್ರೆ ನನ್ನ ಪಾತ್ರವೇ ಅದು, ಖಳನಾಯಕನ ಪಾತ್ರ. ನಾನ್ ನಿನಗೆ ಮಣಿಲಿಕ್ಕಿಲ್ಲ. ಮಣಿದು ಬದುಕುವನಲ್ಲ, ರಿಪುಗಳ ಕರೆಸಿ ಕೊಡುವವನಲ್ಲ ರಾಜ್ಯವ. ನೀ ಎಷ್ಟು ಅವರನ್ನು ಸಹೋದರರು ಹೇಳು, ನನಗವರು ಕಾಣಿಸುವುದು ವಿರೋಧಿಗಳಾಗಿ. ನಾ ಹುಟ್ಟಿದ್ದೇ ಪಾಂಡವ ದ್ವೇಷವನ್ನು ಸಾಧಿಸುವುದಕ್ಕಾಗಿ. ಆದ್ದರಿಂದ ಪಾಂಡವರೊಂದಿಗೆ ಮೈತ್ರಿ ಇಲ್ಲ, ರಣವೀಳ್ಯವನ್ನು ಸಿದ್ಧ ಮಾಡಿ ಇಟ್ಟಿದ್ದೇನೆ. ಇದರ ಲೆಕ್ಕಾಚಾರ ಎಲ್ಲ ನೀನೇ ಮಾಡಿ ಪ್ರತ್ಯೇಕ ಹೇಳಲಿಕ್ಕೆ ಹೊರಡು. ನಿನ್ನ ಕೈಯಲ್ಲಿ ಇಟ್ಟಿದ್ದೇನೆ, ಕರ್ಕೊಂಡು ಬಾ ಪಾಂಡವರು. ನಿನ್ನ ಸಭೆಗೆ ರಣವೀಳ್ಯ ಪಡೆದ ಒಂದು ಮಾತು, ತನ್ನನ್ನು ತಾನು ಖಳ ಅಂತ ಬಿಂಬಿಸಿದ. ಕಣ್ಣಿಲ್ಲದವರು ನಾಳೆ ಹೇಳಲಿಕ್ಕಿಲ್ಲ, ನಮಗೆ ವಿಷಯ ಗೊತ್ತಿರಲಿಲ್ಲ, ಗೊತ್ತಿದ್ರೆ ನಾವು ಮಾಡ್ತಿರ್ಲಿಲ್ಲ. ಎಲ್ಲರಿಗೂ ನಾನೇನು ಪಾಂಡವರೇನು ಅಂತ ತೋರಿಕೊಟ್ಟ ಬಳಿಕ ಖಳ ಅಂತ ಹೇಳಿಕೊಂಡ ಅವನನ್ನು ಭೀಷ್ಮರೋ ದ್ರೋಣರ ಅನುಸರಿಸ್ತೀರೋ ಅನುಸರಿಸಿ, ಅಲ್ಲ ದೇವ ಸಹಾಯಿಗಳಾಗಿ ಒದಗಿ ಬಂದ ಪಾಂಡವರನ್ನು ಅನುಸರಿಸ್ತೀರೋ ನೀವು ನಿರ್ಣಯಿಸಿ. ಊಟದ ಪ್ರಶ್ನೆಯಿಂದ ಎದ್ದದ್ದು, ಪಕ್ವವಾದದ್ದನ್ನು ಉಣ್ಣುವುದಕ್ಕೆ ಹೊರಟವನು ನಾನು. ಕುರುವಂಶಕ್ಕೆ ಯಜ್ಞಶಿಷ್ಟಾಸನವಾಗಿ ಉಳಿಯುವುದು 105 ಮಂದಿಯೋ 5 ಮಂದಿಯೋ ನಿರ್ಣಯ ನಿಮ್ಮದು. ಉಳಿದದ್ದು ಈ ವಂಶದ ಪ್ರಾಪ್ತಿಯಾಗುತ್ತದೆ. ಸುಯೋಧನ ಬದಲಾಗದಿದ್ರೆ ಅವನನ್ನು ಅನುಸರಿಸುವವರನ್ನು ಎದುರಿಸುವುದಕ್ಕೆ ಸನ್ನದ್ಧರಾದ ಪಾಂಡವರನ್ನು ಕರ್ಕೊಂಡು ಕುರುಕ್ಷೇತ್ರಕ್ಕೆ ಬರ್ತೇನೆ. ಅಲ್ಲಿ ಕಾಣುವ, ಹೋಗಿ ಬರ್ತೇನೆ. ಮಂಗಳ ಜಯ ಜಗದೀಶ್ವರಿಗೆ ಜಯ, ಮಂಗಳ ಜಯ ದುರ್ಗಾಂಬಿಕೆಗೆ, ಮಂಗಳ ಪರಮೇಶ್ವರ ಸತಿ ಪಾರ್ವತಿ, ಮಂಗಳ ಜೈ ದುರ್ಗಾಂಬೆ, ಮಂಗಳಂ ಜಯ ಮಂಗಳಂ ನಿತ್ಯ ಮಂಗಳಂ ಶುಭ ಮಂಗಳಂ. ಕಳದೋಳು ಪರಜು ಬಾಜಂಗುಜ ಧರಣಿಗೆ ಹರುಷತಿ ಭಕ್ತರ ಪರವಗೆ, ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಳಿಗಾದಿ ಎದ್ದಿರೆ, ಕರದೋಳು ಬಂದು ಭಜಂಗುಜದನಗೆ ಹರುಷತಿ ಭಕ್ತರ ಪರವಗೆ, ಉರಗಭೂಷಣ ಸುಕುಮಾರ ಗಜವದನ ಚರಣ ಕಮಲಗಾರತಿ ಎದ್ದಿರೆ, ಗಜಮುಖದವಗೆ ಗಣಭಾಗ್ಯ